ನನ್ನ ಮಕ್ಕಳು ಎಲ್ಲರೂ ಬುಕ್ ಆಗಿಬಿಟ್ಟಾರ. ಇವರು ಕಬ್ಬಿನ ಕಾಟ ಹೊಡೆಯಂಗಿಲ್ಲ ಅಂತ ತಿಳ್ಕೊಂಡು ಈ ಮಂತ್ರಿಗಳು ಈ ಶುಗರ್ ಫ್ಯಾಕ್ಟರ್ ಬಂದು ಗಣಗಾಪುರದಾಗ ಹೊಳೆ ಮುನಿಗೆ ದತ್ತನ ಗುಡಿ ಮುಟ್ಟಿಬಿಡ್ರಿ, ನೀವೇನಂತ ಮಾಡ್ಕೋತೀವಿ. ನಾವು ಕಬ್ಬಿನ ಕಾಟನೇ ಹೊಡೆಯಂಗಿಲ್ರಿ ಅಂತ ತಿಳ್ಕೊಂಡು ಈ ಶುಗರ್ ಫ್ಯಾಕ್ಟರಿ ಅವರು ಈಗೇನ್ ಮಂತ್ರಿಗಳು ಕೂತಾರಲ್ಲ, ಸಕ್ಕರೆ ಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಹಿಡ್ಕೊಂಡು ಹೊಸ ಮಂದಿ ಅವ್ರಿಗೆ ಕೇಳ್ರಿ ಯಾರು ಕಾಟ ಹೊಡೆಯಂಗಿಲ್ಲ ಅಂತಾರ. ಬರ್ರಪ್ಪ ಇಲ್ಲೇ ಸಮೀಪ ನೀವು ಮತ್ತಲ್ಲಿ ಗಣಗಾಪುರ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ, ನಮ್ಮ ಇಲ್ಲೇ ದತ್ತದ ಅನ್ಬೇಡ್ರಿ. ಭೀಮಾ ನದಿ ಮುಳುಗ್ರಿ, ದತ್ತನ ಗುಡೆ ಹೋಗಿ ಪಾದ ಬಿಡಿರಿ. ನಾವು ಕಬ್ಬಿನ ಕಾಟ ಹೊಡೆಯಂಗಿಲ್ರಿ, ರೈತರಿಗೆ ಪ್ರಾಮಾಣಿಕವಾಗಿದೀವಿ ಅಂತಂದ್ರ ನೀವು ಏಟು ಕೊಡ್ತೀರಿ ತಗೋತೀವಿ. ಬಾ ಒಂದೊಂದು ಟನ್ ಹೊಡಿತೀರಿ. ನಮ್ ಕಣ್ಣಾಗ ಸ್ವಾಮಿ ಬಾಳ ಮಂದಿ ಹೇಳ್ತಾರ ಈ ದೇಶ ಉದ್ಧಾರ ಆಗೋದು ಮೈಯಾಗ ದೇವ್ರು ಬರೋದ್ರಿಂದ ಅಲ್ಲ, ಮೈಯಾಗ ಬೆವ್ರು ಬರೋದ್ರಿಂದ ದೇಶ ಉದ್ಧಾರ ಆಗ್ತೈತೆ ಅನ್ನೋದನ್ನ ಎಲ್ಲ ತಿಳ್ಕೊಳ್ಳಿ. ಮೈಯಲ್ಲಿ